ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ವಿದ್ಯೆಗೆ ಬ್ರಹ್ಮದೇವರ ಅರಸಿ ಸರಸ್ವತಿ ಅಧಿದೇವತೆಯಾದರೆ ಸುಖ ಹಾಗೂ ಸಂಪತ್ತುಗಳಿಗೆ ಮಹಾವಿಷ್ಣುದೇವರ ಧರ್ಮಪತ್ನಿ ಮಹಾಲಕ್ಷ್ಮೀ ದೇವಿಯೇ ಅಧಿದೇವತೆ. ಯಾರೆಲ್ಲರಿಗೆ ಮಹಾಲಕ್ಷ್ಮೀ ದೇವಿ ಚೆನ್ನಾಗಿ ಒಲಿದಿರುತ್ತಾರೋ ಅಂಥವರ ಬಾಳು ಹಸನಾಗುತ್ತದೆ ಎಂಬ ಪ್ರತೀತಿ ಇದೆ. ಮಹಾಲಕ್ಷ್ಮಿ ಹಣವನ್ನು ಕರುಣಿಸುವಂತಹ ದೇವತೆ ಮಾತ್ರವಲ್ಲ, ವಿದ್ಯೆ, ಮನೆಯಲ್ಲಿ ಧಾನ್ಯ ಸಮೃದ್ಧಿ, ಸಂತಾನ, ಜ್ಞಾನ, ಧೈರ್ಯ, ಯಶಸ್ಸು, ಆರೋಗ್ಯ ಹಾಗೂ ಧನವೆಂಬ ಬದುಕಿನ ಏಳಿಗೆಗೆ ಬೇಕಾಗಿರುವ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುವ ಮಹಾತಾಯಿ ಲಕ್ಷ್ಮೀದೇವಿ. ಹಾಗಾಗಿಯೇ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಎಂದು ಸಹ ಕರೆಯುವುದುಂಟು. ಈ ರೀತಿ ಸಕಲ ಸೌಭಾಗ್ಯಗಳನ್ನು ಪ್ರದಾನಿಸುವಂತಹ ಮಹಾಲಕ್ಷ್ಮೀ ದೇವಿಯನ್ನು ವ್ರತದ ರೂಪದಲ್ಲಿ ಆರಾಧಿಸುವಂತಹ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯ ನಂತರ ಪೌರ್ಣಿಮೆಗಿಂತ ಮುನ್ನ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಅಂದರೆ ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತದೆ. ಈ ವರ್ಷದ ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 8ನೇ ತಾರೀಕಿನಂದು ಬಂದಿದೆ. ಆಗಸ್ಟ್ 8ನೇ ತಾರೀಕು ಪೌರ್ಣಿಮೆಗೆ ಮುಂಚಿನ ಶುಕ್ರವಾರವಾಗಿದ್ದು ಶ್ರಾವಣ ಮಾಸದ ಚತುರ್ದಶಿಯ ದಿನವಾಗಿದೆ. ನಮ್ಮ ಹಿಂದೂ ಪುರಾಣದಲ್ಲಿ ಅನೇಕ ವ್ರತಾಚರಣೆಗಳನ್ನು ಕುರಿತು ಉಲ್ಲೇಖಿಸಲಾಗಿದೆ. ಈ ಎಲ್ಲ ವ್ರತಾಚರಣೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಹಾಗೂ ಮಹತ್ವ ಪಡೆದ ವ್ರತವೆಂದರೆ ವರಮಹಾಲಕ್ಷ್ಮಿ ವ್ರತ. ಇದು ಮುಖ್ಯವಾಗಿ ಮುತ್ತೈದೆಯರು ಆಚರಿಸುವಂತಹ ವ್ರತ. ವರಮಹಾಲಕ್ಷ್ಮಿ ವ್ರತವು ಮಹಿಳೆಯರು ತಮ್ಮ ಮನೆಯ ಸಮೃದ್ಧಿ, ಪತಿಯ ಆರೋಗ್ಯ, ಮಕ್ಕಳ ಕ್ಷೇಮ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಆಚರಿಸುವ ಬಹಳ ಶ್ರೇಷ್ಠವಾದ ಹಬ್ಬವಾಗಿದೆ. ಪಾರ್ವತಿ ದೇವಿ ಶಿವಪರಮಾತ್ಮರಿಗೆ ಈ ಲೋಕದಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಸೌಭಾಗ್ಯ, ಸುಖ, ಸಂತೋಷಗಳನ್ನು ಉಂಟು ಮಾಡುವಂತಹ ವ್ರತ ಯಾವುದು ಎಂದು ಕೇಳಿದಾಗ ಪರಮೇಶ್ವರರು ಹೇಳಿದಂತಹ ಉತ್ತರವೇ ವರಮಹಾಲಕ್ಷ್ಮಿ ವ್ರತ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ಏನು, ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತದ ಮಹತ್ವ. ಭವಿಷ್ಯೋತ್ತರ ಪುರಾಣದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಉಲ್ಲೇಖವಿದೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿರುವಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಶ್ರೇಷ್ಠ ಎಂದು ಜಗನ್ಮಾತೆ ಪಾರ್ವತಿ ದೇವಿ ಶಿವಪರಮಾತ್ಮರಲ್ಲಿ ಕೇಳುತ್ತಾರೆ. ಆಗ ಶಿವಪರಮಾತ್ಮರು ಪಾರ್ವತಿ ದೇವಿಗೆ ತಿಳಿಸಿಕೊಟ್ಟದ್ದೇ ವರಮಹಾಲಕ್ಷ್ಮಿ ವ್ರತ. ಈ ವ್ರತದ ಮಹಾತ್ಮೆಯನ್ನು ಪಾರ್ವತಿ ದೇವಿಗೆ ಕಥೆಯ ರೂಪದಲ್ಲಿ ಶಿವಪರಮಾತ್ಮರು ತಿಳಿಸುತ್ತಾರೆ. ಪರಮೇಶ್ವರರು ತಿಳಿಸಿದ ಕಥೆ ಎಂದರೆ, ಹಿಂದೆ ವಿದರ್ಭ ದೇಶದಲ್ಲಿ ಕುಂಡಿನ ಎಂಬ ನಗರವಿರುತ್ತದೆ. ಅಲ್ಲಿ ಚಾರುಮತಿ ಎಂಬ ಸ್ತ್ರೀ ವಾಸಿಸುತ್ತಿರುತ್ತಾಳೆ. ಚಾರುಮತಿ ಬಡವಳಾದರೂ ಸದಾಚಾರ ಸಂಪನ್ನಳಾಗಿರುತ್ತಾಳೆ. ಪತಿಭಕ್ತಿಯುಳ್ಳವಳಾಗಿ ತನ್ನ ದೊಡ್ಡ ಸಂಸಾರವನ್ನು ಗೌರವಯುತವಾಗಿ ಸಾಗಿಸುತ್ತಾ ನಿರಂತರವೂ ಮಹಾಲಕ್ಷ್ಮೀ ದೇವಿಯ ಧ್ಯಾನ, ಪೂಜೆ, ಪಾರಾಯಣಗಳಲ್ಲಿ ಮಗ್ನಳಾಗಿರುತ್ತಾಳೆ. ಆಕೆಯ ಸನ್ನಡತೆ ಹಾಗೂ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮೀ ದೇವಿಯು ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡು, ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರದ ದಿನ ನನ್ನನ್ನು ಪೂಜಿಸು, ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಅದೃಶ್ಯರಾಗುತ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ತನ್ನ ಕನಸಿನಲ್ಲಿ ಆಗಮಿಸಿ ಅನುಗ್ರಹಿಸಿದ್ದರಿಂದ ಸಂತಸಗೊಂಡಂತಹ ಚಾರುಮತಿ ಶ್ರಾವಣ ಮಾಸದ ಆಗಮನಕ್ಕಾಗಿಯೇ ಕಾದು ಕುಳಿತುಕೊಳ್ಳುತ್ತಾಳೆ. ಚಾರುಮತಿಯು ಸುಮಂಗಲೆಯರ ಜೊತೆಗೂಡಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮುನ್ನ ಬರುವಂತಹ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾಳೆ. ವರಮಹಾಲಕ್ಷ್ಮಿಯ ವ್ರತದ ಪ್ರಭಾವದಿಂದ ಚಾರುಮತಿ ಸಹಿತ ಪೂಜೆಯಲ್ಲಿ ಭಾಗವಹಿಸಿದ್ದೆಲ್ಲ ಸುಮಂಗಲೆಯರಿಗೆ ಸಕಲ ರತ್ನಾಭರಣಗಳು, ಪುತ್ರ ಪೌತ್ರಾದಿಗಳು, ಧನಧಾನ್ಯ ಸಮೃದ್ಧಿ, ದಾಂಪತ್ಯ ಜೀವನದಲ್ಲಿ ಸುಖ, ನೆಮ್ಮದಿಗಳೆಲ್ಲವೂ ದೊರೆತು ಅವರೆಲ್ಲರ ಮನೆ ಬಂಗಾರವಾಗುತ್ತದೆ ಮತ್ತು ಸಮೃದ್ಧವಾಗುತ್ತದೆ. ಹೀಗೆ ಅನಾದಿ ಕಾಲದಿಂದಲೂ ವರಮಹಾಲಕ್ಷ್ಮಿ ವ್ರತವನ್ನು ವಿವಾಹಿತ ಮಹಿಳೆಯರು ನೆರವೇರಿಸುವಂತಹ ಪರಿಪಾಠ ಬೆಳೆದು ಬಂದಿದೆ. ಈ ಲೋಕದಲ್ಲಿ ಯಾರು ಭಕ್ತಿಭಾವದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವರೋ ಅಂಥವರು ಅಖಂಡವಾದ ಐಶ್ವರ್ಯವನ್ನು ಪಡೆದು ವರಮಹಾಲಕ್ಷ್ಮಿಯ ವರಪ್ರಸಾದದಿಂದ ಎಲ್ಲ ಭಾಗ್ಯಗಳನ್ನು ಪಡೆದುಕೊಳ್ಳುತ್ತಾರೆ. ವರಮಹಾಲಕ್ಷ್ಮಿ ವ್ರತಾಚರಣೆ ಹೇಗೆ? ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸುತ್ತಾರೆ. ಹೀಗಾಗಿಯೇ ಮುತ್ತೈದೆಯರು
ಹಬ್ಬಕ್ಕೆ ಪೂರ್ವ ತಯಾರಿಯಂತೆ ಮನೆಯನ್ನೆಲ್ಲ ಶುಚಿಗೊಳಿಸಿ ಇಟ್ಟುಕೊಂಡಿರುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆಯರು ಮುಂಜಾನೆ ಬೇಗನೆ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸಿ ರೇಷ್ಮೆ ಸೀರೆಯನ್ನು ಧರಿಸಬೇಕು. ವ್ರತಾಚರಣೆ ಮಾಡುವವರು ಕಳಶ ಪ್ರತಿಷ್ಠಾಪನೆ ಮಾಡಬೇಕು. ವ್ರತ ಮಾಡುವ ಪದ್ಧತಿ ಇಲ್ಲದಿದ್ದಲ್ಲಿ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟವನ್ನು ಇಟ್ಟು ಪೂಜಿಸಬಹುದು. ಕಲಶ ಪ್ರತಿಷ್ಠಾಪನೆಗೂ ಮೊದಲು ದೇವರ ಮನೆಯಲ್ಲಿ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನು ಹಾಕಬೇಕು. ರಂಗವಲ್ಲಿಯ ಮೇಲೆ ಒಂದು ತಟ್ಟೆ ಅಥವಾ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಬೇಕು. ಕಲಶದೊಳಗೆ ನೀರನ್ನು ತುಂಬಿ ಸ್ವಲ್ಪ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಕಲ್ಲು ಸಕ್ಕರೆ, ಅರಿಶಿಣ ಕೊಂಬು, ಅಡಿಕೆ, ಅಕ್ಕಿ ಹಾಗೂ ನಾಣ್ಯವನ್ನು ಹಾಕಬೇಕು. ಕಲಶದ ತುದಿಯಲ್ಲಿ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಜೋಡಿಸಿ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಇರಿಸಬೇಕು. ತೆಂಗಿನಕಾಯಿಯ ಮೇಲೆ ಮಹಾಲಕ್ಷ್ಮೀ ದೇವಿಯ ಮುಖವಾಡವನ್ನು ಜೋಡಿಸಬಹುದು. ಕಲಶಕ್ಕೆ ಹೊಸ ಸೀರೆಯನ್ನು ಉಡಿಸಿ ಒಡವೆಯನ್ನು ಹಾಕಿ ಅಲಂಕಾರ ಮಾಡಬಹುದು. ಮಹಾಲಕ್ಷ್ಮೀ ದೇವಿಗೆ ಹೂಗಳೆಂದರೆ ಬಹಳ ಇಷ್ಟ. ಅದರಲ್ಲಿಯೂ ಕಮಲದ ಹೂ ಮತ್ತು ಬಿಲ್ವಪತ್ರೆ ದೇವಿಗೆ ಇಷ್ಟವಾದ ಹೂಗಳಾಗಿವೆ. ಹೀಗಾಗಿ ವ್ರತ ಮಾಡುವವರು ಈ ಹೂಗಳನ್ನು ತಪ್ಪದೆ ತಾಯಿಯ ಅಲಂಕಾರದಲ್ಲಿ ಉಪಯೋಗಿಸಬೇಕು. ಪೂಜೆಗೂ ಮೊದಲು ದೇವರ ಮುಂದೆ ನಂದಾದೀಪವನ್ನು ಬೆಳಗಬೇಕು. ಮೊದಲು ಗಣೇಶ ದೇವರ ಪೂಜೆಯನ್ನು ಕೈಗೊಳ್ಳಬೇಕು. ನಂತರ ಕಲಶದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಕಲಶಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ದೇವಿಗೆ ಕುಂಕುಮಾರ್ಚನೆ ಬಹಳ ಇಷ್ಟವಾಗಿರುತ್ತದೆ. ಹಾಗಾಗಿಯೇ ಕುಂಕುಮಾರ್ಚನೆಯೊಂದಿಗೆ ದೇವಿಯನ್ನು ಆರಾಧನೆ ಮಾಡಬೇಕು. ಹೊಸದಾದ 12 ದಾರಗಳಿಗೆ 12 ಗಂಟುಗಳನ್ನು ಹಾಕಿ ಅದನ್ನು ನೀರಿನಲ್ಲಿ ನೆನೆಸಿ ಅರಿಶಿಣವನ್ನು ಹಚ್ಚಿ ಅದನ್ನು ದೇವಿಯ ಪಕ್ಕ ಒಂದು ವೀಳ್ಯದೆಲೆಯ ಮೇಲಿಡಬೇಕು. ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯ ನಂತರ ದಾರವನ್ನು ಮುತ್ತೈದೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳಬೇಕು. ಈ ದಾರವನ್ನು ಮುಂದೆ ಬರುವ ಗೌರಿ ಹಬ್ಬದವರೆಗೂ ಜವಾಬ್ದಾರಿಯಿಂದ ಕಾಪಾಡಿಕೊಂಡು ಅನಂತರ ಗಣೇಶ ಚತುರ್ಥಿ ಎಂದು ಗಣೇಶ ದೇವರ ವಿಸರ್ಜನೆಯ ದಿನ ಈ ದಾರವನ್ನು ಸಹ ವಿಸರ್ಜಿಸಬಹುದು. ವ್ರತ ಆಚರಿಸುವ ಮಹಿಳೆಯರು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಅಷ್ಟೋತ್ತರ ಹಾಗೂ ಲಕ್ಷ್ಮೀ ಸಹಸ್ರನಾಮಾವಳಿಗಳನ್ನು ಪಠಣ ಮಾಡಬೇಕು. ಅಂದು ಶ್ರೀ ಸೂಕ್ತವನ್ನು ಪಠಿಸುವುದು ಸಹ ಬಹಳ ಒಳ್ಳೆಯದು. ಧಾನ್ಯಗಳಲ್ಲಿ ಕಡಲೆಬೇಳೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಧಾನ್ಯ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತಪ್ಪದೆ ಕಡಲೆ ಬೇಳೆಯಿಂದ ಹಯಗ್ರೀವ, ಪಾಯಸ ಅಥವಾ ಹೋಳಿಗೆಯನ್ನು ತಯಾರಿಸಿ ದೇವಿಗೆ ಅರ್ಪಿಸಬಹುದು. ನೈವೇದ್ಯದ ನಂತರ ದೇವಿಗೆ ಮಂಗಳಾರತಿಯನ್ನು ಮಾಡಿ ಪೂಜೆ ಸಂಪನ್ನಗೊಳಿಸಬೇಕು. ಅನಂತರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಶ್ರವಣ ಮಾಡಬೇಕು. ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಈ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ 4:30ರಿಂದ 5:30 ಸಮಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಕೈಗೊಂಡರೆ ನಮ್ಮ ಪ್ರಾರ್ಥನೆ ದೇವಿಗೆ ಬಹಳ ಬೇಗನೆ ತಲುಪಿ ದೇವಿಯು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ. ವ್ರತವನ್ನು ಆಚರಿಸುವ ಕೆಲವು ಮಹಿಳೆಯರು ದಿನವಿಡೀ ಉಪವಾಸದಲ್ಲಿರುತ್ತಾರೆ. ಸಾಯಂಕಾಲ ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ಬಳೆ ಹಾಗೂ ಸಿಹಿಯನ್ನು ನೀಡತಕ್ಕದ್ದು. ಪೂಜೆಯ ಮಾರನೆಯ ದಿನ ಶನಿವಾರ ದೇವರ ವಿಸರ್ಜನೆಯನ್ನು ಮಾಡಿ ಅನಂತರ ಕಲಶ ಪಾತ್ರೆಯ ಅಕ್ಕಿಯನ್ನು ಅಡುಗೆಯಲ್ಲಿ ಉಪಯೋಗಿಸಿ ಕಲಶಕ್ಕೆ ಇಟ್ಟಂತಹ ತೆಂಗಿನಕಾಯಿಯಿಂದ ಸಿಹಿ ತಿಂಡಿಯನ್ನು ತಯಾರಿಸಬೇಕು. ಕಲಶದ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಿಸಬಹುದು. ವಿವಾಹಿತ ಮಹಿಳೆಯರು ಸತತ 9 ವರ್ಷಗಳ ಕಾಲ ವರಮಹಾಲಕ್ಷ್ಮಿಯ ವ್ರತವನ್ನು ಕೈಗೊಂಡರೆ ಒಳ್ಳೆಯ ಫಲ ದೊರೆಯುತ್ತದೆ. ಮದುವೆಯಾಗದೇ ಇರುವ ಕನ್ಯೆಯರು ತಮ್ಮ ತಾಯಿಯಂದಿರೊಂದಿಗೆ ಈ ವ್ರತವನ್ನು ಆಚರಿಸಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ವ್ರತವನ್ನು ಆಚರಣೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಶ್ರಾವಣದಲ್ಲಿ ಬರುವ ಮುಂದಿನ ಶುಕ್ರವಾರವೂ ಸಹ ಈ ವ್ರತವನ್ನು ಮಾಡಬಹುದು. ಅದೂ ಸಹ ಸಾಧ್ಯವಾಗದಿದ್ದಲ್ಲಿ ನವರಾತ್ರಿ ಎಂದು ಬರುವ ಶುಕ್ರವಾರವೂ ಸಹ ಪೂಜೆಯನ್ನು ನೆರವೇರಿಸಬಹುದು. ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ಶ್ರೇಷ್ಠತೆ. ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾಗವೇ ವರಲಕ್ಷ್ಮ್ಯಾಂ ವ್ರತಂ ಕಾರ್ಯಂ ಸರ್ವಸಿದ್ಧಿ ಪ್ರದಾಯಕಂ ಎಂದು ಉಲ್ಲೇಖಿಸಿರುವಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೆಯ ಶುಕ್ರವಾರ ಅಂದರೆ ಪೌರ್ಣಮಿಗೆ ಮುಂಚಿತವಾಗಿ ಬರುವ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ವ್ರತವನ್ನು ಆಚರಿಸುವುದು ನಮ್ಮ ಕಾರ್ಯಗಳಿಗೆ ಜಯವನ್ನು, ಸೌಮಂಗಲ್ಯವನ್ನು ನೀಡುತ್ತದೆ. ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅವರ ಮನೆಯಲ್ಲಿನ ಬಡತನದ ಛಾಯೆ ನಿರ್ಮೂಲನೆಯಾಗುತ್ತದೆ ಹಾಗೂ ಅನೇಕ ತಲೆಮಾರುಗಳ ಕಾಲ ಅವರು ಸಂತಸದಿಂದ ಸಂಪತ್ತು ಭರಿತವಾಗಿ ಜೀವನವನ್ನು ನಡೆಸಬಹುದು.
ವರಮಹಾಲಕ್ಷ್ಮಿ ಹಬ್ಬದ ದಿನ ಉಪವಾಸವಿದ್ದು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮಹಿಳೆಯರು ಅಷ್ಟಲಕ್ಷ್ಮಿಯನ್ನು ಪೂಜಿಸಿದಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಅಷ್ಟಲಕ್ಷ್ಮಿ ಸ್ವರೂಪಿಣಿಯಾದ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ವಿದ್ಯೆ, ಬುದ್ಧಿ, ಆರೋಗ್ಯ, ಸೌಭಾಗ್ಯ, ಧಾನ್ಯ, ಸಂತಾನ, ಧೈರ್ಯ, ಬಲ ಹೀಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಭಾಗ್ಯವನ್ನು ಹಾಗೂ ಅಖಂಡ ಸೌಭಾಗ್ಯವನ್ನು ಈ ಪೂಜೆಯಿಂದ ಪಡೆದುಕೊಳ್ಳಬಹುದು. ಅವಿವಾಹಿತ ಹೆಣ್ಣು ಮಕ್ಕಳು ವ್ರತಾಚರಣೆಯನ್ನು ಕೈಗೊಳ್ಳುವುದರಿಂದ ಕಂಕಣ ಭಾಗ್ಯ ಕೂಡಿ ಬಂದು ಅಪೇಕ್ಷಿತ ವರ ಪ್ರಾಪ್ತವಾಗುತ್ತದೆ. ಅವರ ದಾಂಪತ್ಯ ಜೀವನ ಸಂತಸಮಯವಾಗಿರುತ್ತದೆ. ಆತ್ಮೀಯರೇ, ವರಮಹಾಲಕ್ಷ್ಮಿ ವ್ರತಾಚರಣೆಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.